IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಂಡೀಗಢದಲ್ಲಿ ನಡೆದ IPL 2026ರ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಫೈನಲ್ಗೆ ಪ್ರವೇಶ ಪಡೆದಿದೆ. ನಾಳೆ ಅಹಮದಾಬಾದ್ನಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಗುಜರಾತ್ ಹಾಗೆ ಹಾಲಿ ಚಾಂಪಿಯನ್ ಆಗಿರುವಂಥ ಬೆಂಗಳೂರು ತಂಡ ಮುಖಾಮುಖಿಯಾಗಲಿವೆ. RCB ಈ ಹಿಂದೆ ಗುಜರಾತ್ ವಿರುದ್ಧ ಕ್ವಾಲಿಫೈಯರ್ 1ನಲ್ಲಿ ಗೆದ್ದು ಫೈನಲ್ ತಲುಪಿತ್ತು. ಈಗ ಈ ಎರಡೂ ತಂಡಗಳ ಈಗ ಪ್ರಶಸ್ತಿ ಸುತ್ತಿನಲ್ಲಿ ಮತ್ತೊಮ್ಮೆ ಎದುರು ಬದಲಾಗಿವೆ. 2026ರ IPL ಫೈನಲ್ ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತಾ ಇರೋದು ಗುಜರಾತ್ಗೆ ಸಾಕಷ್ಟು ಅನುಕೂಲ ಆಗಲಿದೆ. RCB ತಂಡ ಅಹಮದಾಬಾದ್ನಲ್ಲಿ ಈವರೆಗೆ 7 ಪಂದ್ಯಗಳನ್ನು ಆಡಿದೆ. ಈ ವೇಳೆ ಗೆದ್ದಿರೋದು ಕೇವಲ 3 ಪಂದ್ಯಗಳನ್ನು ಮಾತ್ರ, ಅಂದರೆ 4 ಮ್ಯಾಚ್ಗಳಲ್ಲಿ ಸೋಲನ್ನು ಕಂಡಿದೆ. ಈ ಬಾರಿ ಕಣಕ್ಕಿಳಿದಾಗಲೂ ಕೂಡ ಗುಜರಾತ್ ಟೈಟನ್ಸ್ ವಿರುದ್ಧ 4 ವಿಕೆಟ್ಗಳಿಂದ ಸೋಲನ್ನು ಕಂಡಿದ್ರು. ಇನ್ನು ಗುಜರಾತ್ ಟೈಟನ್ಸ್ ತಂಡ ತವರು ಮೈದಾನದಲ್ಲಿ ಈವರೆಗೆ 28 ಪಂದ್ಯಗಳನ್ನಾಡಿದ್ದು 17ರಲ್ಲಿ ಗೆದ್ದು ಡಾಮಿನೇಟ್ ಮಾಡಿದೆ. ನಾಳೆ RCB ವರ್ಸಸ್ GT ವಿರುದ್ಧ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ಇದೆ. ಈ ಪಂದ್ಯದ ಬಳಿಕ ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯೋಕೆ ಬೆಂಗಳೂರು ನಗರ ಪೊಲೀಸರು ಸಾರ್ವಜನಿಕರಿಗೆ ಹಾಗೆ ಅಭಿಮಾನಿಗಳಿಗೆ ಟಫ್ ರೂಲ್ಸ್ ಪ್ರಕಟ ಮಾಡಿದ್ದಾರೆ. ಪಂದ್ಯದ ರಿಸಲ್ಟ್ ಬಳಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಅತಿರೇಕದ ಸಂಭ್ರಮಾಚರಣೆ ಮಾಡೋದು ಹಾಗೆ ರಸ್ತೆ ತಡೆದು ಬೈಕ್ ರ್ಯಾಲಿ ಅಥವಾ ಸ್ಟಂಟ್ಗಳನ್ನು ಮಾಡೋದನ್ನು ನಿಷೇಧಿಸಲಾಗಿದೆ. ನಿಯಮ ಮೀರಿದರೆ ಕಾನೂನು ಕ್ರಮವನ್ನು ಕೈಗೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗುಜರಾತ್ ಮತ್ತು ರಾಜಸ್ಥಾನ ನಡುವಿನ 2ನೇ ಕ್ವಾಲಿಫೈಯರ್ ಪಂದ್ಯದ ಟಾಸ್ ವಿವಾದಕ್ಕೆ ಕಾರಣವಾಗಿದೆ. ಈ ಪಂದ್ಯದ ಟಾಸ್ ಅನ್ನು 2 ಬಾರಿ ನಡೆಸಲಾಗಿದೆ. ಮೊದಲ ಸಲ ಶುಭ್ಮನ್ ಗಿಲ್ ನಾಣ್ಯ ಚಿಮ್ಮಿಸಿದ್ರೆ ರಿಯಾನ್ ಪರಾಗ್ ತಮ್ಮ ನಿರ್ಧಾರ ಹೇಳಿದ್ರು. ಆದರೆ ಪರಾಗ್ ಯಾವ ನಿರ್ಧಾರವನ್ನ ಹೇಳಿದ್ರು ಅನ್ನೋದು ಮ್ಯಾಚ್ ರೆಫರಿಗೆ ಸರಿಯಾಗಿ ಕೇಳಿಸಿರಲಿಲ್ಲ. ಹೀಗಾಗಿ ರೆಫರಿ ಮೊದಲ ಟಾಸ್ ಅನ್ನು ರದ್ದುಗೊಳಿಸಿ 2ನೇ ಸಲ ಮತ್ತೆ ಟಾಸ್ ಹಾರಿಸಿದ್ರು. ಮೊದಲ ಸಲ ಗಿಲ್ ಟಾಸ್ ಗೆದ್ರೆ 2ನೇ ಸಲ ಪರಾಗ್ ಟಾಸ್ ವಿನ್ ಆದ್ರು. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಕ್ವಾಲಿಫೈಯರ್ 2ನಲ್ಲಿ ನಡೆದ RR ವರ್ಸಸ್ GT ನಡುವಿನ ಪಂದ್ಯ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ 15 ವರ್ಷದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಏಕಾಂಗಿಯಾಗಿ ಹೋರಾಟ ನಡೆಸಿದರೂ ಕೂಡ ತಂಡವನ್ನು ಫೈನಲ್ಗೆ ಕೊಂಡೊಯ್ಯೋಕೆ ಸಾಧ್ಯವಾಗಲಿಲ್ಲ. ಒಂದ್ ಕಡೆ ಪ್ರಶಸ್ತಿ ಸಮಾರೋಪ ಸಮಾರಂಭ ನಡೀತಾ ಇದ್ರೆ ಮತ್ತೊಂದು ಕಡೆ ವೈಭವ್ ಏಕಾಂಗಿಯಾಗಿ ಕೂತು ಅಳ್ತಾ ಇರುವಂತಹ ದೃಶ್ಯ ಕರುಳು ಹಿಂಡುವಂತಿತ್ತು. ವೈಭವ್ಗೆ ನರ್ವಸ್ 90 ಭಯ ಕಾಡ್ತಿದ್ದೆ ಎನ್ನುವಂತಹ ಪ್ರಶ್ನೆ ಇದೆ. ಈ ಸೀಸನ್ನಲ್ಲಿ ಸೂರ್ಯವಂಶಿ 3 ಸಲ ಶತಕದಿಂದ ವಂಚಿತರಾಗಿದ್ದಾರೆ. ಲಕ್ನೋ ವಿರುದ್ಧ 93 ರನ್ಸ್, ಹೈದರಾಬಾದ್ ವಿರುದ್ಧ 97 ರನ್ಸ್, ಈಗ ಗುಜರಾತ್ ವಿರುದ್ಧ 96 ರನ್ ಗಳಿಸಿ ಔಟ್ ಆದ್ರು. ಇನ್ನು ಶತಕ ಬಾರಿಸುವ ಅವಕಾಶ ಇದ್ರೂ ಕೂಡ ಇದನ್ನು ತಪ್ಪಿಸಿಕೊಂಡ ವೈಭವ್ ಸೂರ್ಯವಂಶಿಗೆ ಡಗೌಟ್ನಲ್ಲಿ ನಾಯಕ ರಿಯಾನ್ ಪರಾಗ್ ಯಾಕೆ ಶತಕ ಕಂಪ್ಲೀಟ್ ಮಾಡದೆ ಔಟ್ ಆದೆ ಅಂತ ಬುದ್ಧಿ ಹೇಳಿದಂತ ವಿಡಿಯೋ ಕೂಡ ವೈರಲ್ ಆಗಿದೆ. ವೈಭವ್ ಅವರ ಪ್ರದರ್ಶನವನ್ನ ನುಡಿದ ಭಾರತೀಯ ಕ್ರಿಕೆಟ್ನ ದಂತಕತೆ ಸುನಿಲ್ ಗವಾಸ್ಕರ್ ಮುಂದಿನ ತಿಂಗಳು ನಡೆಯಲಿರುವಂತಹ ಇಂಗ್ಲೆಂಡ್ ಪ್ರವಾಸಕ್ಕೆ ವೈಭವ್ ಅವರನ್ನು ಆಯ್ಕೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ವೈಭವ್ ಭಾರತೀಯ ಕ್ರಿಕೆಟ್ಗೆ ದೇವರು ನೀಡಿದಂತ ಅದ್ಭುತ ಉಡುಗೊರೆ ಎಂದಿದ್ದಾರೆ. ನೀವು ಈಗ ಅವರಿಗೆ ಅವಕಾಶ ನೀಡದೇ ಇದ್ರೆ ಯಾವಾಗ ನೀಡ್ತೀರಿ? ಹೀಗೆ ಆಯ್ಕೆ ಸಮಿತಿಯನ್ನ ಪ್ರಶ್ನಿಸಿದ್ದಾರೆ. ಅವರ ವಯಸ್ಸನ್ನ ನೋಡಬೇಡಿ, ಆದರೆ ಅವರ ನಿರ್ಭೀತಿ ಆಟವನ್ನ ನೋಡಿ ಎಂದು ಸಲಹೆ ನೀಡಿದ್ದಾರೆ. IPL 2026ರಲ್ಲಿ ತಂಡದ ಕಳಪೆ ಪ್ರದರ್ಶನ ನೀಡಿದ ಬಳಿಕ ರಿಷಬ್ ಪಂತ್ ಲಕ್ನೋ ಸೂಪರ್ ಜೆಟ್ಸ್ ತಂಡದ ನಾಯಕತ್ವದಿಂದಲೇ ರಾಜೀನಾಮೆ ನೀಡಿದ್ದಾರೆ, ಅಂದರೆ ಹೊರಬಂದಿದ್ದಾರೆ. ಲಕ್ನೋ ತಂಡ ಇದನ್ನು ದೃಢಪಡಿಸಿದೆ. ರಿಷಬ್ ಪಂತ್ ಅವರು ತಂಡದ ನಾಯಕತ್ವದಿಂದ ವಿಮುಕ್ತಿ ನೀಡುವಂತೆ ಫ್ರಾಂಚೈಸಿಯನ್ನ ಕೋರಿದ್ರು. ತಂಡ ಅವರ ಕೋರಿಕೆಯನ್ನು ಒಪ್ಪಿಕೊಂಡಿದೆ ಅಂತ LSG ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ಮಾನಸಿಕ ಒತ್ತಡ ಹಾಗೆ ಸಂಪೂರ್ಣವಾಗಿ ದಣಿದಿರುವ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ MI ಫ್ರಾಂಚೈಸಿಯನ್ನು ತೊರೆಯೋಕೆ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಪಾಂಡ್ಯ ಈ ಸೀಸನ್ನ ಮಧ್ಯದಲ್ಲೇ ತಂಡದ ಮ್ಯಾನೇಜ್ಮೆಂಟ್ಗೆ ಈ ವಿಚಾರವನ್ನ ತಿಳಿಸಿದ್ರು ಎಂದು ವರದಿಯಾಗಿದೆ. ಪ್ಲೇ ಆಫ್ ಆಸೆ ಭಗ್ನಗೊಂಡ ಬಳಿಕ ಇನ್ನೂ ಕೆಲ ಪಂದ್ಯಗಳು ಬಾಕಿ ಉಳಿದಿರುವಂತೆ ಪಾಂಡ್ಯ ಮತ್ತು ಮುಂಬೈ ಈ ನಡುವೆ, ಅಂದರೆ ಮುಂಬೈ ಫ್ರಾಂಚೈಸಿಯ ಮಾಲೀಕರ ನಡುವೆ ಪರಸ್ಪರ ಬೇರ್ಪಡುವ ಬಗ್ಗೆ ಒಪ್ಪಂದಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ಮುಂಬೈ ಇಂಡಿಯನ್ಸ್ ತಂಡದ ಮುಂದಿನ ನಾಯಕ ಯಾರು ಎನ್ನುವಂತ ಪ್ರಶ್ನೆ ಹುಟ್ಟುಕೊಂಡಿದೆ. ಮೂಲಗಳ ಪ್ರಕಾರ ನಾಯಕನಾಗಿ ಜಸ್ಪ್ರೀತ್ ಬುಮ್ರಾರನ್ನ ಮುಂಬೈ ಇಂಡಿಯನ್ಸ್ ತಂಡ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ. ಬುಮ್ರಾ ಮತ್ತು ಸೂರ್ಯಕುಮಾರ್ ಯಾದವ್ ನಡುವೆ ಫೈಟ್ ಇದೆ. ಕೆಲ ಸುದ್ದಿಗಳ ಪ್ರಕಾರ 39 ವರ್ಷದ ರೋಹಿತ್ ಶರ್ಮಾರನ್ನ ಮುಂದಿನ 2 IPL ಸರಣಿಗೆ ಮುಂಬೈ ತಂಡವನ್ನ ಮುನ್ನಡೆಸುವಂತೆ ಕೇಳುವ ಸಾಧ್ಯತೆ ಕೂಡ ಇದೆ. ಇವಿಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.